ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ಗೆ ಕೈ ತಪ್ಪಿತ್ತ ಒಕ್ಕಲಿಗರ ವೋಟ್. ಯಾಕಂದ್ರೆ ಅವರ ಹೇಳಿಕೆಯೇ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಒಂದು ಮಾತಿದೆ, ಯುದ್ಧಕ್ಕೆ ಮುನ್ನ ಶಸ್ತ್ರತ್ಯಾಗ ಅಂತ. ಅದೇ ರೀತಿಯಾಗಿ ಫಲಿತಾಂಶಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡಿದ್ರ ಯೋಗೇಶ್ವರ್ ಅನ್ನೋ ಪ್ರಶ್ನೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ ಅಂತ ಹೊಗಳಿದ್ದಾರೆ ಯೋಗೇಶ್ವರ್. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಬೈದ್ರೆ ಒಕ್ಕಲಿಗ ಸಮುದಾಯ ಸಹಿಸಲ್ಲ. ಗೌಡ್ರು HDK ಮಾತ್ರ ಸಮುದಾಯದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಜನ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ. ಇದು ನನ್ನ ರಾಜಕೀಯ ಜೀವನದ ದೊಡ್ಡ ಚುನಾವಣೆಯಾಗಿತ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್. ನಮ್ಮೆಲ್ಲರಿಗೂ ಹಿರಿಯರಂತ ದೇವೇಗೌಡರ ಹಠ, ದೇವೇಗೌಡರ ಅವಿರತವಾದಂಥ 8 ದಿವಸಗಳಿಂದ ಅವರ ಹೋರಾಟ, ಜೊತೆಗೆ ಅವರು ಮೊಮ್ಮಗನನ್ನು ಗೆಲ್ಲಿಸಲೇಬೇಕು ಅನ್ನುವ ಒಂದು ಶಪಥ. ಕುಮಾರಸ್ವಾಮಿ ಅವರು ಅವರ ತೆರವಾದಂಥ ಸ್ಥಾನ ಅವರ ಮಗ ಗೆಲ್ಲೇಬೇಕು ಅಂತೇಳಿ ಅವರ ಎಲ್ಲ ಅವಿರತವಾದಂಥ ಹೋರಾಟ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಉಳ್ಳಂಥ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಕ್ಷೇತ್ರವನ್ನು JDSಗೆ ಉಳಿಸ್ಕೋಬೇಕು ಅಂತೇಳಿ ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರಭಾವಿ ಮುಖಂಡರುಗಳು ಬಂದು ಅವ್ರ ಪರವಾಗಿ ಹೋರಾಟ ಮಾಡಿದಂಥದ್ದು. ನನ್ನ ಪರವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೋರಾಟ ಮಾಡ್ತಾಯಿದ್ರು. ಹಾಗೆ ಎರಡೂ ಒಂದು ರೀತಿ ಸಮಬಲದ ಹೋರಾಟ ಅಂತ ಅನಿಸುತ್ತೆ. ಎಲ್ಲ ಒಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ರವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟವೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಅದು ಒಂದು ಮಾಧ್ಯಮಗಳು ಭಾಳ ದೊಡ್ಡದಾಗಿ ಬಿತ್ತರ ಮಾಡಿ ಅದನ್ನೇ ಸುದ್ದಿ ಮಾಡೋದ್ರಿಂದ ನನಗೆ ಸ್ವಲ್ಪ ಅದರಿಂದ ಆಘಾತ ಆಗಿದೆ ಅಂತ ಇತ್ತೀಚಿನ ನಾನು ನಿನ್ನೆಯಿಂದ ಮಾಡಿದಂಥ ನಮ್ಮ ಮುಖಂಡರ ಕರೆದು ಚರ್ಚೆ ಮಾಡಿದಾಗ ಬಂದಂಥ ಸತ್ಯದಲ್ಲಿ ಅವ್ರ ಮಾತುಕತೆಗಳಲ್ಲಿ JDSನ ಮುಖಂಡರು ನನಗೆ ಮತ ಹಾಕಬೇಕು ಅಂತಿದ್ದರೂ ಕೂಡ ಈ ಒಂದೆರಡು ಘಟನೆಗಳು, ಒಂದೆರಡು ಸ್ಟೇಟ್ಮೆಂಟ್ಗಳು ಅವರು ವಾಪಸ್ ಅವ್ರ ಪಕ್ಷಕ್ಕೆ ಹೋದರು, ನಮಗೆ ಮತ ಹಾಕಲಿಲ್ಲ ಅನ್ನೋ ಮಾತು ಕೂಡ ಚರ್ಚೆ ಬರ್ತಾಯಿದೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ. ಯಾರಿಗಾದರೂ ಕೂದಳೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಈ ಚುನಾವಣೆಯಲ್ಲಿ ಸಮಬಲದ ಹೋರಾಟ, ನಾನು ಸೋಲನ್ನು ಒಪ್ಕೊಂಡಿದ್ದೀನಿ ಅಂತ ಏನಲ್ಲ, ಹೋರಾಟ ಇದೆ. 8 ಸರಿ ಸೋತಿದ್ದೀನಲ್ಲ, ಮತ್ತೆ ಗೆಲ್ತೀನಿ ಅಂದರೆ ಮೂರ್ಖತನ ಆಗುತ್ತೆ. ಗೆದ್ದರೆ ನನ್ನ ತಾಲೂಕು ಜನ ಕೈ ಹಿಡಿದಿದ್ದಾರೆ ಅಂತ ಅರ್ಥ. ಬಟ್ ನೋಡಿರಿ, ಕಳೆದ 2 ವಿಧಾನಸಭೆಯಲ್ಲಿ ಒಂದು ಸಾರಿ 30,000 ಬಂದಿತ್ತು ಕಾಂಗ್ರೆಸ್ ಮತ, ಒಂದು ಸಾರಿ ಮೊನ್ನೆ 15,000 ಬಂದಿತ್ತು. 1.5 ವರ್ಷದಿಂದ 15,000 ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮತ ತಗೊಂಡಿದ್ದರು. ಪುನಃ ಈಗ 1,15,000 ಬರಬೇಕು ಗೆಲ್ಲಬೇಕಂದ್ರೆ. 1,15,000 ಬರಬೇಕು. 1,00,000 ಮತ ಜಾಸ್ತಿ ಆಗಬೇಕಾಗತ್ತೆ. ಆಗ್ಬೋದು, ಎಲ್ಲದೂ ಅವಕಾಶ ಇದೆ. ಪ್ರಜಾಪ್ರಭುತ್ವದ ಸೌಂದರ್ಯನೇ ಹಾಗೆ, ಏನು ಬೇಕಾದ್ರೂ ಆಗ್ಬೋದು. ಬಟ್ ನಂದು ಶ್ರಮ ಹೋರಾಟ ಇದೆ. ಇದು ನನಗೆ ಕಾಂಗ್ರೆಸ್ ಚಿಹ್ನೆ ಮತ್ತು ಕಾಂಗ್ರೆಸ್ಸನ್ನು ಎಲ್ಲರೂ ಪ್ರಚಾರಕ್ಕೆ ಬಂದಿದ್ದಾರೆ, ನೋಡೋಣ. ಇನ್ನು ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಮನಗರದ ಪ್ರತಿನಿಧಿ, ಇಂಚಿಂಚು ಈ ಚುನಾವಣೆ ಸಂದರ್ಭದಲ್ಲಿ ಓಡಾಡಿದ್ದಾರೆ. ಏನು ಕತೆ ಅಂತ ಕೇಳ್ಬಿಡೋಣ. ವಿನಯ್, ಏನ್ರಿ ಕತೆ? ಯಾಕ್ರಿ ಇಷ್ಟೊಂದು ಹತಾಶೆ? ನಿನ್ನೆ ಅಷ್ಟೇ ಮತದಾನ ಆಗಿದೆ, ಇಷ್ಟೊಂದು ಬೇಗ ಹತಾಶೆ ಆಗೋಕ್ಕೆ ಕಾರಣ ಏನು? ಅರುಣ್, ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಯಾಕೆಂದರೆ ಚುನಾವಣೆಗೂ ಮುನ್ನವೇ, ಮತದಾನ ಆಗೋಕ್ಕೂ ಮುನ್ನವೇ ಯಾವ ರೀತಿಯಾದಂಥ ಮಾತುಕತೆ ಆಡ್ತೀವಿ, ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಒಂದಷ್ಟು ಕೆಲಸಗಳನ್ನ ಮಾಡ್ತೀವಿ ಅನ್ನೋದು ಕೂಡ ಚುನಾವಣೆ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ ಕೂಡ ಇದೀಗ ತಟ್ಟಿರುವಂತೆ ಕಾಣ್ತಾ ಇದೆ. ಯಾಕೆಂದರೆ ಜಮೀರ್ ಅವರ ಆ ಒಂದು ಸ್ಟೇಟ್ಮೆಂಟು ಸಾಕಷ್ಟು ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿತ್ತು. ಯಾಕೆಂದರೆ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಮಾಡಿರೋದು ಸಹಜವಾಗಿ ಆ ಒಂದು ಒಕ್ಕಲಿಗ ಸಮುದಾಯಕ್ಕೆ ಸಾಕಷ್ಟು ರೀತಿಯ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಯಿತು. ಹಾಗಾಗಿ ಆ ಒಂದು ವಿಚಾರಗಳು ಕೂಡ ನನ್ನ ಗೆಲುವು ಸೋಲುವಿಗೆ ಒಂದು ಚರ್ಚೆ ಆಗುತ್ತೆ, ಅದು ಪ್ರಮುಖ ಅಂಶ ಆಗುತ್ತೆ ಅನ್ನೋದನ್ನು ಸ್ವತಃ ಯೋಗೇಶ್ವರ್ ಅವರೇ ಇವತ್ತು ಹೇಳಿರುವಂಥದ್ದು. ಇವತ್ತು ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಚುನಾವಣೆ ಸೋಲು ಗೆಲುವಿನ ಒಂದಷ್ಟು ಲೆಕ್ಕಾಚಾರಗಳನ್ನು ಮಾಡುವಾಗ ಜಮೀರ್ ಅವರ ಸ್ಟೇಟ್ಮೆಂಟ್ ನನಗೆ ಡ್ಯಾಮೇಜ್ ಆಗಿದೆ ಅನ್ನೋ ಮಾತನ್ನು ಸ್ವತಃ ಯೋಗೇಶ್ವರ್ ಅವರೇ ಹೇಳಿರುವಂಥದ್ದು. ಯಾಕೆಂದರೆ ಅವರು ಆ ರೀತಿಯಾಗಿ ಮಾತನಾಡಬಾರ್ದಾಗಿತ್ತು. ಯಾಕೆಂದರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಒಕ್ಕಲಿಗ ಮತದಲ್ಲಿ ಒಂದು ದೈತ್ಯ ಶಕ್ತಿಯಾಗಿ ಇವತ್ತು
ಇವತ್ತು ಬೆಳೆದು ನಿಂತಿದ್ದಾರೆ. ಅವ್ರನ್ನ ಒಕ್ಕಲಿಗ ನಾಯಕರು ಅಂತ ಜನ ಕೂಡ ಸ್ವೀಕಾರ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಈ ರೀತಿಯಾಗಿ ಲಘುವಾಗಿ ಮಾತನಾಡಿದ್ದು ನನಗೂ ಕೂಡ ಅದು ಇಷ್ಟ ಆಗಲಿಲ್ಲ. ಹಾಗಾಗಿ ಜನ ಅದನ್ನ ಆ ರೀತಿಯಾಗಿ ವೈಯಕ್ತಿಕವಾಗಿ ತೆಗೆದುಕೊಂಡು ಮತವನ್ನು ನೀಡಿದ್ದಾರೆ. ಯಾಕಂದ್ರೆ ಮುಸ್ಲಿಂ ಮತಗಳು ಇದರಿಂದ ನಮಗೆ ಕ್ರೋಢೀಕರಣವಾಗಿದ್ದರೂ ಕೂಡ ಹೆಚ್ಚು ಪ್ರಾಮುಖ್ಯ ಹೊಂದಿರುವಂಥ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಒಕ್ಕಲಿಗ ಮತಗಳು ಸ್ವಲ್ಪ ಕೈ ಬಿಡ್ಬೋದು ಅನ್ನೋ ಒಂದಷ್ಟು ಆತಂಕ ಕೂಡ ಇವತ್ತು ಯೋಗೇಶ್ವರ್ ಅವರು ವ್ಯಕ್ತಪಡಿಸಿರುವಂಥದ್ದು. ಈ ಮೂಲಕ ಅಂದರೆ ಚುನಾವಣೆ 50-50 ಆಗುವಂಥ ಸಾಧ್ಯತೆ ಇದೆ, ಸಮಬಲದ ಹೋರಾಟ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಸ್ವತಃ ಯೋಗೇಶ್ವರ್ ಅವರೇ ಹೇಳಿರುವಂಥದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.